ಮದುವೆ ಆದ ಮೇಲೂ ಕೂಡ ನಿನ್ನ ಮನೇಲೇ ಇದ್ಲು ತಾನೆ? ಅಯ್ಯೋ ಸರ್, ಅವಳು ನಮ್ಮ ಮನೇಲಿ ಇದ್ದಿದ್ ಸತ್ಯ. ಆದ್ರೆ ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ನಾನು ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬಿ. ಸರಿ, ತುಳಸಿನ ನಾನು ಆಮೇಲೆ ವಿಚಾರಣೆ ಮಾಡ್ತೀನಿ. ಆದ್ರೆ ನೀನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಹಾಗಿದ್ದ ಮೇಲೆ ನೀನು ಇನ್ನು ಮುಂದೆ ತುಳಸಿ ಜೊತೆ ಯಾವ ಸಂಬಂಧನೂ ಇಟ್ಕೋಬಾರ್ದು. ಒಂದು ವೇಳೆ ಆ ತುಳಸಿನೇ ರಂಜಿತನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ಲು ಅಂತ ಸಾಬೀತಾದ್ರೆ ನೀನು ಅವಳಿಗೆ ಕೋಆಪರೇಟ್ ಮಾಡಿದ್ಯಾ ಅಂತ ನಿನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗತ್ತೆ. ನೀನು ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಏನು ಏನು ಹಾಗೆ ನೋಡ್ತಾ ಇದೀಯಾ? ಗುರ್ರಾಯಿಸ್ಬೇಡ ನನ್ನ ಹತ್ರ, ಎಚ್ಚರಿಕೆಯಿಂದ ಇರು. ಸರಿ ಸರ್, ಇಷ್ಟು ವರ್ಷ ಆ ತುಳಸಿಯಿಂದ ನಾನು ಪಟ್ಟ ಕಷ್ಟ ಸಾಕು. ಇನ್ಮೇಲೆ ಯಾವ ಕಾರಣಕ್ಕೂ ಅವಳನ್ನ ನಾನು ಮನೆಗೆ ಸೇರ್ಸಲ್ಲ ಸರ್. ಈ ಭಯ ನಿನಗೆ ಯಾವಾಗ್ಲೂ ಇರಬೇಕು. ಹೋಗಿ ಹೋಗಿ ಇವನ್ ಕೈಗೆ ಸಿಕ್ಕಾಕೊಂಡ್ಬಿಟ್ನಲ್ಲ. ಹೇಳಿ ಮಿಸ್ಟರ್, ಹೇಳಿ. ಸರ್, ನೀವು ಹೇಳ್ದಾಗೆ ವಿಚಾರಣೆ ಅದು ಇದು ಅಂತ ಆ ಪದ್ಮನ ಹೆದರಿಸಿದ್ದೀನಿ ಸರ್. ಇನ್ನು ಮುಂದೆ ತುಳಸಿ ಕನಸಲ್ಲಿ ಬಂದರೂ ಕೂಡ ಆ ಪದ್ಮ ಗಡಗಡ ಅಂತ ನಡುಗ್ ಹೋಗ್ತಾಳೆ ಸರ್. ವೆರಿ ಗುಡ್ ಸರ್. ಈಗ ನೀವು ಧೈರ್ಯವಾಗಿ ತುಳಸಿನ ಇಲ್ಲಿ ಕರ್ಕೊಂಡು ಬರ್ಬೋದು ಸರ್. ಆ ಅಮ್ಮ ಅಂತೂ ತುಳಸಿನ ರೂಮ್ ಹತ್ರನೂ ಸೇರಿಸ್ಕೊಳ್ಳೋದಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಸರಿ ಸರ್. ಹಲೋ ಸರ್. ಓ ಡಾಕ್ಟರ್, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಇಲ್ಲಿ ಪೇಷಂಟ್ ಅದೇ ಮುತ್ತು. ಹೌದು, ಅಡ್ಮಿಟ್ ಆಗಿದ್ದಾರಲ್ಲ? ಇದ್ದಾರೆ. ಅವ್ರನ್ನ ಸ್ವಲ್ಪ ನೋಡ್ಬೇಕಾಗಿತ್ತು. ಹೋಗಿ ನೋಡಿ ಸರ್ ಪ್ಲೀಸ್. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹಾಸ್ಪಿಟಲ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸರ್. ಏಯ್, ಎಲ್ಲೇ ಹೋಗಿ ಬರ್ತಿದ್ದೀರಾ? ಪದ್ಮ, ನೀನ್ ಹೇಳ್ದಾಗೆ ಮದನ್ ಗೋಪಾಲ್ನ ಹೋಗಿ ನೋಡ್ಕೊಂಡು ಬಂದ್ವಿ. ಗೊತ್ತು. ನೀವ್ ಹೋಗಿ ಮದನ್ ಗೋಪಾಲ್ನ ನೋಡಿದ್ದು ನನಗೂ ಗೊತ್ತು, ಆ ಪೊಲೀಸ್ನವ್ರಿಗೂ ಗೊತ್ತು. ನಿಮ್ಮಿಂದಾಗಿ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಅಲ್ಲ ಕಣೆ, ನಿನ್ ಮಾನ ಮರ್ಯಾದೆ ಹೋಗುವಂತದ್ದು ನಾವೇನೇ ಮಾಡಿದೀವಿ ಈಗ? ಏನ್ ಮಾಡಿದೀರಾ? ಈಗ ತಾನೇ ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡ್ಕೊಂಡು ಹೋಗಿದ್ದಾರೆ. ಮದನ್ ಗೋಪಾಲ್ಗೂ ತುಳಸಿಗೂ ಏನ್ ಸಂಬಂಧ? ಇವಳು ಯಾಕೆ ಅವ್ರ ಮನೆಗೆ ಹೋಗಿ ದುಡ್ಡು ಕೇಳ್ಬೇಕು ಅಂತ? ಏನ್ ಪದ್ಮ, ನೀನೇ ತಾನೇ ಮದನ್ ಗೋಪಾಲ್ ಮನೆಗೆ ಹೋಗಿ ಸಹಾಯ ಕೇಳಿ ಅಂತ ಹೇಳಿದ್ದು? ಹೌದು, ನಾನೇ ಹೇಳಿದ್ದು. ಸಹಾಯ ಕೇಳಿ ಅಂತ ಹೇಳಿದ್ದೆ ಹೊರತು ಊರೆಲ್ಲ ಮೈಕು ಮಂದಿ ಅಂತ ಹೇಳಿಲ್ವಲ್ಲ. ಅಮ್ಮ ತಾಯಿ, ನೀನ್ ಮಾಡಿ ಸಹಾಯ ಸಾಕು. ಗೌರವವಾಗಿ ಭಿಕ್ಷೆ ಬೇಡಿನಾದ್ರೂ ನನ್ನ ಗಂಡನ್ ಕಾಪಾಡ್ಕೋತೀನಿ. ನೀವು ದಯವಿಟ್ಟು ಇಲ್ಲಿಂದ ಹೋಗಿ. ಪಾಪ ಮಾಡಿದ ಹಣದಿಂದ ನನ್ನ ಗಂಡನ್ ಕಾಪಾಡೋದ್ ಬೇಕಾಗಿಲ್ಲ. ಹೇ ಪಾಪಿ, ನೀನೇ ತುಳಸಿನ ಅಲ್ಲಿ ಕಳಿಸ್ಕೊಟ್ಟು ಈಗ ನೀನೇ ಅವಳ ಮೇಲೆ ಅಪವಾದ ಹೊರಿಸ್ತಿದ್ಯಲ್ಲೇ. ನಾನ್ ಅಪರಾಧ ಹೊರಿಸ್ತಾ ಇಲ್ಲಮ್ಮ ತಾಯಿ. ಪೊಲೀಸ್ನವರೇ ಬಂದು ಹೇಳಿ ಹೋದ್ರು. ಮದನ್ ಗೋಪಾಲ್ನ ಕಳಿಸಿ ರಂಜಿತ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ನಿನ್ ಮೊಮ್ಮಗಳು. ಏಯ್ ಬೇಡ ಕಣೆ, ನೀನ್ ಮಾತಾಡ್ತಾ ಇರೋದನ್ನ ದೇವ್ರ ಮೆಚ್ಚಲ್ಲ ಕಣೆ. ಪಾಪ ಮಾಡೋದು ನಿನ್ ಮೊಮ್ಮಗಳು, ಜೈಲ್ಗೆ ಹೋಗಿ ರಾಗಿ ಬೀಸೋದು ನಾನಾ? ನನ್ ನೋಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಹೋದ ಅವನು. ಹಿಡಿದು ಜೈಲ್ಗೆ ಹಾಕ್ಬಿಡ್ತೀನಿ ಹಾಗೆ ಹೀಗೆ ಅಲ್ಲ ಅಂತ ಎಗರಾಡ್ ಹೋಗ್ತಿದ್ದಾನೆ. ಸಾಕಮ್ಮ ಸಾಕು, ಮಾರೈತಿ. ಇನ್ ಮುಂದೆ ನನಗೂ ನಿನ್ಗೂ ಯಾವ ಸಂಬಂಧನೂ ಬೇಡ. ಈಗ್ಲೇ ನನ್ನ ಕಣ್ಣಿಂದ ದೂರ ಹೋಗಿ. ನಾವ್ ಯಾಕೆ ನಿನ್ ಕಣ್ಣಿಂದ ಆಚೆ ಹೋಗ್ಬೇಕು? ನಿನ್ಗಿಷ್ಟ ಇಲ್ಲ ಆದ್ರೆ ನೀನೇ ಹೋಗೆ.
ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಕ್ ಪ್ರಯತ್ನ ಪಟ್ರೆ ಚೆನ್ನಾಗಿರೋದಿಲ್ಲ ನೋಡು. ಏಯ್, ಏನೇನೋ ಮಾತಾಡಿ ಬೈತಿಯಲ್ಲೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ಲೇ ಮುದ್ಕಿ, ನೀನ್ ಏನ್ ಬೇಕಾದ್ರೂ ಮಾತಾಡು. ನಿನ್ನ ನಿನ್ ಮೊಮ್ಮಗಳ ನನ್ನ ಮನೇಲಿ ಇಟ್ಕೊಂಡು ನಾನ್ ಬದುಕಕ್ ಸಾಧ್ಯ ಇಲ್ಲ. ಮೊದ್ಲು ಇಲ್ಲಿಂದ ನೀವು ಜಾಗ ಖಾಲಿ ಮಾಡಿ. ಏಯ್, ಏನೇ ಇದು? ಇಷ್ಟ ಅನ್ಯಾಯವಾಗಿ ಮಾತಾಡ್ತಿದ್ಯಲ್ಲ. ನಾವ್ ಇಲ್ಲಿರೋದಕ್ಕೂ ಬಿಡೋದಿಲ್ಲ, ಮನೆ ಒಳಗೂ ಸೇರ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ಯಲ್ಲೇ. ನಾವ್ ಎಲ್ಲಿಗೆ ಹೋಗ್ಬೇಕು? ಏಯ್, ಎಲ್ಲಾದ್ರೂ ಹೋಗಿ ಸಾಯಿರಿ, ನನ್ನನ್ನೇನ್ ಕೇಳ್ತ್ಯಾ? ಯಾಕೆ ದೊಡ್ಡ ದೊಡ್ಡ ಆಫೀಸರ್ಗಳು ಗೊತ್ತಿದಾರಲ್ಲ, ಅವ್ರ ಬಂಗ್ಲೆಗೋ ಇಲ್ಲ ಪರದೇಶಕ್ಕೋ ಹೋಗಿ ಸಾಯಿ, ಇಲ್ಲ ಸುಡ್ಗಾಡ್ಗೆ ಹೋಗಿ ಸಾಯಿ. ಏನೇ ಇದು? ನಾಲ್ಗೆಲ್ಲಿ ನರ ಇಲ್ದೆ ಇರೋರ್ ತರ ಮಾತಾಡ್ತಿದ್ಯಲ್ಲ. ನೀನ್ ಯಾವತ್ತು ಚೆನ್ನಾಗಿರೋದಿಲ್ಲ. ಮುಚ್ಚ ಬಾಯ್ ಮುದ್ಕಿ, ನೀ ಶಾಪ ಹಾಕಿದ ತಕ್ಷಣ ನನ್ಗೇನ್ ತಟ್ಬಿಡಲ್ಲ. ನೀ ಚೆನ್ನಾಗಿರ್ತೀಯೋ ನಾನ್ ಚೆನ್ನಾಗಿರ್ತೀಯೋ ನೋಡೇ ಬಿಡ್ತೀನಿ. ಬಂದ್ಬಿಡ್ಲಿ ಇಲ್ಲಿ ಶಾಪ ಹಾಕೋದಕ್ಕೆ. ತುಳಸಿ, ಅಳ್ಬೇಡ ಕಣೆ. ಯಾಕೆ ಅಳ್ತಿದ್ಯಾ? ನೋಡು, ಏನೂ ಆಗಲ್ಲ. ಧೈರ್ಯ ತಂದ್ಕೊಳೆ, ಧೈರ್ಯ ತಂದ್ಕೋ. ಜಯರಾಜ ಅಣ್ಣ, ಒಂದು ಹೇಳು, ತುಳಸಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸಲ್ಲ? ತಾಯಿ ಇಲ್ಲದ ಆಡಿನ ಮರಿತರ ಅಳ್ತಾ ಇದ್ದಾಳೆ ಪಾಪ. ಏಯ್, ತಪ್ಪಿಸ್ಕೊಂಡು ಹೋಗೋ ದಾರಿಗಳೆಲ್ಲ ಮುಚ್ಚೋಯ್ತು. ಇನ್ನು ಅವಳಿಗೆ ಇರೋದಕ್ಕೆ ಮನೆನೂ ಇಲ್ಲ, ಹೋಗೋದಕ್ಕೆ ದಾರಿನೂ ಇಲ್ಲ. ಇಂಥ ಟೈಮ್ನಲ್ಲಿ ಆಸರೆ ಕೊಡೋದಕ್ಕೂ ಆದರ ತೋರಿಸೋದಕ್ಕೂ ಒಬ್ಬನೇ ಒಬ್ಬ ಆಪದ್ ಬಾಂಧವ ದೇವರು ಅಂದ್ರೆ ಇನ್ಯಾರಣ್ಣ? ನೀವೇ ಅಲ್ವೇನಣ್ಣ? ಪಾಪ ಅಲ್ಲಯ್ಯ. ಈಗ ಮನ ಮುಟ್ಟೋ ಥರ ಮಾತಾಡಿದರೆ ತಕ್ಷಣ ಆಡಿನ ಮರಿ ಥರ ಹತ್ರ ಬರ್ತಾಳೆ. ಹಾಂ, ಬಾ ಆಶ್ರಯ ಕೊಡೋಣ. ನಡೀರಣ್ಣ. ತುಳಸಿ, ತುಳಸಿ ಹೇಗಿದೆಯೇ? ಅಳ್ಬೇಡ ಕಣೆ. ಛೀ, ಈ ಬಜಾರ್ ಯಾಕೆ ಎಲ್ಲಿಗೆ ಬಂದಿದೆ? ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೊ, ಧೈರ್ಯ ತಂದ್ಕೊ ಪ್ಲೀಸ್. ನನ್ನ ಅವಸ್ಥೆ ನೋಡು ದೀಪ. ಅಳ್ಬೇಡ ಕಣೆ, ಎಲ್ಲ ಒಳ್ಳೇದಾಗತ್ತೆ ಪ್ಲೀಸ್. ನನ್ನಿಂದ ಆಗ್ತಾ ಇಲ್ಲ ದೀಪ. ಈ ಕಡೆ ಗಂಡನ ಮುಖ ನೋಡೋದಕ್ಕೂ ಬಿಡ್ತಿಲ್ಲ, ಅಪ್ಪನ ಮುಖ ನೋಡೋದಕ್ಕೂ ಬಿಡ್ತಿಲ್ಲ. ದರಿದ್ರ ಹಿಡ್ದೋಳ್ ತರ ಆಗ್ಬಿಟ್ಟಿದೆ. ನಿಲ್ಲೋದಕ್ಕೂ ಜಾಗ ಇಲ್ದೆ ಎಲ್ಲ ಕಡೆನೂ ಹುಚ್ಚಿ ನೋಡಿಸ್ದಂಗೆ ನನ್ನ ನೋಡಿಸ್ತಿದ್ದಾರೆ. ಸುಮ್ಮನೆ ಇರು ತುಳಸಿ, ಅಳ್ಬೇಡ. ನೋಡು, ಎಷ್ಟು ದೊಡ್ಡ ಕಷ್ಟ ಬಂದ್ರು ಅದು ಸ್ವಲ್ಪ ಕಾಲ ಮಾತ್ರ ಇರುತ್ತೆ. ನಿನ್ ಕಷ್ಟ ಬೇಗ ಕರಗುತ್ತೆ. ಧೈರ್ಯ ತಂದ್ಕೋ ತುಳಸಿ. ಧೈರ್ಯವಾಗಿರು, ಅಳ್ಬೇಡ್ವೆ. ಈಗೇನು, ನೀನು ಉಳ್ಕೊಳಕ್ ಜಾಗ ಬೇಕು ತಾನೆ? ಏಯ್, ನನ್ನ ಮನೆ ನಿನ್ ಮನೆ ಇದ್ದಾಗಲ್ವೇನೆ? ಬಾರೆ ಮನೆಗೆ ಹೋಗೋಣ. ಎಲ್ಲ ಕೆಡಿಸ್ಬಿಟ್ಲಲ್ಲಪ್ಪ ಇವಳು. ಸರ್, ಒಂದು ಹೆಲ್ಪ್ ಮಾಡಿ ಪ್ಲೀಸ್. ಮನೆವರೆಗೂ ಸ್ವಲ್ಪ ಕರ್ಕೊಂಡೋಗಿ ಬಿಡ್ತೀರಾ ನಮ್ಮನ್ನ ಪ್ಲೀಸ್ ಸರ್? ಅದು ಬಿಡ್ತೀನಿ ಬಿಡ್ತೀನಿ. ತುಳಸಿ, ನಿನ್ನ ಫ್ರೆಂಡ್ ಹೇಳೋದೇ ಸರಿ. ನಿನಗೆ ಉಳ್ಕೊಳ್ಳೋದಕ್ಕೆ, ನೆಮ್ಮದಿಯಾಗಿರೋದಕ್ಕೆ ಒಂದು ಮನೆ ಬೇಕು. ಅಜ್ಜಿ ಜೊತೆಗೆ ಅಲ್ಲಿಗೆ ಹೋಗು, ನಿನಗೆ ಅದೇ ಸೇಫ್ ಆಗಿರುತ್ತೆ. ಬನ್ನಿ ಬನ್ನಿ ಬನ್ನಿ, ಬಾ ತುಳಸಿ, ಬನ್ನಿ, ಬಾ ಹೋಗೋಣ.
ಅವಳು ಇನ್ನೂ ಬರಲೇ ಇಲ್ಲ. ಅದು ಹಾಸ್ಪಿಟ್ಲು, ಅಲ್ಲಿ ಏನಾಗಿದೆಯೇನೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರ್ಬೇಕು ತಾನೆ ಗೊತ್ತಾಗಕ್ಕೆ. ಇವಳಿಗೆ ಯಾಕ್ರಿ ಬೇಕು ಇದೆಲ್ಲ? ತುಳಸಿ ಗಂಡನ್ನ ಯಾರೋ ಒಡೆದು ಹಾಕಿದ್ದಾರೆ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ಲು. ನೋಡಿದ ಕೂಡ್ಲೆ ಬರ್ಬೇಕಾಗಿತ್ತು ತಾನೇ, ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ಲ. ಅಲ್ಲ ರೀ, ನನ್ನ ಎದೆ ಡವ ಡವ ಅಂತ ಹೊಡ್ಕೊಳ್ತಾ ಇದೆ. ಯಾಕ್ರಿ ಇವಳು ಇದೆಲ್ಲ ಮಾಡ್ಬೇಕು? ಏಯ್, ದೀಪನ್ ಕ್ಲೋಸ್ ಫ್ರೆಂಡ್ ಗಂಡ ಹಾಸ್ಪಿಟಲ್ ಅಲ್ಲಿ ಒದ್ದಾಡ್ತಾ ಇದ್ದಾನೆ ಪ್ರಾಣಕ್ಕೋಸ್ಕರ. ಅದನ್ನ ನೋಡಕ್ ಹೋಗಿದ್ದಾಳೆ. ಸ್ವಲ್ಪ ಲೇಟ್ ಆಗಲ್ವಾ? ಅದಕ್ಕೆ ನೀನ್ ಯಾಕೆ ಈ ರೀತಿ ಒದ್ದಾಡ್ತಾ ಇದೀಯಾ? ಹೌದ್ರಿ, ಹೌದು. ಅವಳು ಕುಣಿತಾ ಇದ್ದಾಳಲ್ಲ, ಅವಳು ತಾಳಕ್ಕೆ ಸರಿಯಾಗಿ ತಾಳ ಹಾಕ್ರಿ. ಅದಕ್ಕೆ ಅವಳು ಈ ರೀತಿ ಹಾಳಾಗಿರೋದು. ಅದಕ್ಕೆ ರೀ, ಅವನ್ನ 2 ದಿನದಲ್ಲಿ ಒಡೆದು ಹಾಕಿದ್ದಾರೆ. ಆದ್ರೆ ಯಾರು ಹೊಡೆದಿದ್ದಾರೆ, ಯಾಕೆ ಹೊಡೆದಿದ್ದಾರೆ, ಏನು ಎತ್ತ ಅಂತ ಯಾರಿಗೂ ಗೊತ್ತೇ ಇಲ್ಲ. ಅಲ್ಲ ರೀ, ಇವಳು ಇಷ್ಟದ ಪ್ರಕಾರ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಪೊಲೀಸ್ನವರು ಇವಳನ್ನೇ ತಾನೇ ವಿಚಾರಿಸೋದು. ಇವಳು ಒಬ್ಬಳನೇನಾ? ಅವಳ ಜೊತೆ ನಮ್ಮನ್ನು ವಿಚಾರಿಸೋದಿಲ್ವಾ? ಇದೆಲ್ಲ ಇವಳಿಗೆ ಬೇಕೇನ್ರಿ? ನೋಡಿ, ಈಗೇನ ನೀವು ಹೊರಟು ಬಿಡ್ತೀರಾ? ಮಧ್ಯರಾತ್ರಿ ಪೊಲೀಸ್ನವ್ರು ಬಂದು ನನ್ನನ್ನು ವಿಚಾರಿಸಿದ್ರೆ ನಾನೇನ್ ಮಾಡ್ಲಿ? ಏಯ್, ಸುಮ್ನೆ ಯಾಕೆ ಬಡ್ಕೊಂತೀಯ? ಆ ರೀತಿ ಏನು ಆಗಲ್ಲ, ಸುಮ್ನೆ ಎದುರ್ಕೊಂಡು ಸಾಯ್ತಿಯಲ್ಲೇ. ನಡೆದ್ರೆ ಏನ್ ಮಾಡುದು ಅಂತ ಕೇಳ್ತಾ ಇದೀನ್ರಿ. ನೋಡಿ, ನೀವು ಅವಳಿಗೆ ಬುದ್ಧಿ ಹೇಳ್ತಿರೋ ಇಲ್ವೋ? ಆಯ್ತಮ್ಮ, ಅವಳಿಗೆ ಹೋಗಿ ನಾನು ಬುದ್ಧಿ ಹೇಳ್ತೀನಿ, ಹೇಳ್ತೀನಿ. ನೀನ್ ಯಾಕೆ ಸುಮ್ನೆ ಗಲಾಟೆ ಮಾಡ್ತೀಯಾ? ಸರಿ, ನಾನು ಹೊರಡ್ತೀನಿ. ದೀಪಾ ಮನೆಗೆ ಬಂದ ತಕ್ಷಣ ಅವಳ ಕೈಯಲ್ಲಿ ನಾನು ಒಂದು ಫೋನ್ ಮಾಡಿಸು, ಆಯ್ತಾ? ಅಲ್ಲ, ಹಾಲು ತಂದು ಕೊಡ್ಲಾ? ದಾರಿಲಿ ಎಲ್ಲಾದ್ರೂ ಕುಡ್ಕೊಂತೀನಿ. ಇದು ಬೇರೆ. ತುಂಬಾ ಥ್ಯಾಂಕ್ಸ್ ಸರ್. ಇದೇ ನಮ್ಮನೆ, ನಾವಿನ್ನು ಹೊರಡ್ತೀವಿ, ನೀವು ಹೊರಡಿ. ಬೇಡ, ಹಾಗಲ್ಲ. ತುಳಸಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ನಾನು ಮನೆಯಲ್ಲಿ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಬನ್ನಿ. ಅಯ್ಯೋ ಇರಿ ಸರ್, ತುಳಸಿನ ನಾನು ಮ್ಯಾನೇಜ್ ಮಾಡ್ತೀನಿ, ನಿಮ್ಗೆ ಯಾಕೆ ತೊಂದರೆ? ನೀವಿನ್ನು ಹೊರಡಿ. ಆಯ್ತು, ನೀವು ಹೊರಡಿ. ತುಳಸಿನ ಜೋಪಾನವಾಗಿ ನೋಡ್ಕೊಳ್ಳಿ. ಅಜ್ಜಿ ಹುಷಾರು, ಬರ್ತೀನಿ. ಬಾ. ಲೇ ಜಯರಾಜ, ಇವಳು ಎಲ್ಲಿಂದ ಬಂದು ಒಕ್ಕರ್ಸ್ಕೊಂಡ್ಬಿಟ್ಲು ಬಜಾರಿ. ತುಳಸಿನ ನನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಎಲ್ಲ ಕೆಡಿಸ್ಬಿಟ್ಲಲ್ಲೋ ದರಿದ್ರದವಳು. ಏಯ್, ನಿತ್ಕೊಳೆ. ಇವಳಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅಮ್ಮ, ತುಳಸಿ ತುಂಬಾ ತೊಂದರೆಲಿದ್ದಾಳಮ್ಮ. ಸರಿ, ನಾನೆಲ್ಲ ವಿಷಯ ಆಮೇಲೆ ಹೇಳ್ತೀನಿ, ನೀವು ಒಳಗ್ ನಡಿ. ತುಳಸಿ ಬಾ. ನಿತ್ಕೊ ಅಂದೆ. ನೀನು ಯಾವ ವಿಷಯ ಹೇಳೋದ್ ಬೇಕಾಗಿಲ್ಲ, ಅವಳನ್ನ ಹೋಗೋದಕ್ಕೆ ಹೇಳು. ಅಲ್ವೇ, ನಮ್ಮನೇಲೇ ಇರೋ ತೊಂದ್ರೆ ಸಾಕಾಗಿದೆ, ಊರಲ್ಲಿರೋ ತೊಂದ್ರೆನೆಲ್ಲ ಹುಡುಕೊಂಡು ತರ್ತಿದೀಯೇನೆ? ಅಮ್ಮ, ಏನಮ್ಮ ನೀನು? ಅಂಕಲ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ರಂಜಿತ್ ಅವ್ರಿಗೆ ಯಾರೋ ಹೊಡೆದು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. 2 ಮನೆಯವ್ರಿಗೂ ತುಳಸಿ ಕಂಡ್ರೆ ಯಾರಿಗೂ ಆಗಲ್ಲ ಅಮ್ಮ. ತುಳಸಿ ಎಲ್ಲಿಗೆ ಹೋಗ್ತಾಳಮ್ಮ? ಅದಕ್ಕೆ ಕರ್ಕೊಂಡ್ ಬಂದೆ ಅಮ್ಮ. ಹೇಳೋದೆಲ್ಲ ಮುಗಿಸಿ ಆಯ್ತಾ? ಅದೆಲ್ಲ ಕೇಳೋದಕ್ಕೆ ಮಾತ್ರ ಅಯ್ಯೋ ಅನ್ಸುತ್ತೆ. ನೋಡೆ, ಇವಳನ್ನ ಅವಳ ಮನೆಗೆ ಹೋಗೋದಕ್ಕೆ ಹೇಳು. ಈ ಸಮಸ್ಯೆನೆಲ್ಲ ಹೊರದಕ್ಕೆ ನಾನ್ ತಯಾರಿಲ್ಲ. ಅಮ್ಮ, ಇವಳು ಇಲ್ಲಿದ್ರೆ ನಿನಗೇನಮ್ಮ ಸಮಸ್ಯೆ? ಸಮಸ್ಯೆ ಏನು ಅಂತ ಕೇಳ್ತಿದ್ಯೇನೆ? ಅವಳು ಗಂಡನ್ನ ಹೊಡೆದಿದ್ದು ಯಾರು ಅಂತ ಗೊತ್ತಾ ನಿನ್ಗೆ? ಅವ್ರನ್ನ ಹುಡ್ಕೊಂಡು ಪೊಲೀಸ್ನವರು ಇಲ್ಲಿಗೆ ಬರ್ತಾರೆ, ನಿನ್ನನ್ನ ವಿಚಾರಿಸ್ತಾರೆ. ನೋಡೆ, ನಿನ್ನ ಇಷ್ಟದ ಪ್ರಕಾರ ಬದುಕೋದಕ್ ಬಿಟ್ಟದಕ್ಕೆ ಊರಿನ ಸಮಸ್ಯೆನೆಲ್ಲ ಮನೆಗೆ ತರಬೇಡ. ಅಮ್ಮ, ಸ್ವಲ್ಪ ಮನುಷ್ಯತ್ವದಿಂದ ಮಾತಾಡಮ್ಮ. ಏನಂದೆ? ನನಗೆ ಮನುಷ್ಯತ್ವ ಇಲ್ಲ ಅಂತ ಹೇಳ್ತಿದ್ಯೇನೆ? ಊರಲ್ಲಿರೋ ಗಲಾಟನೆಲ್ಲ ತಲೆ ಮೇಲೆ ಹೊತ್ಕೊಂಡು ನೀನ್ ತಿರುಗ್ತಾ ಇರೋ, ನನಗೆ ಬಂದು ಬುದ್ಧಿ ಹೇಳು. ಅಮ್ಮ, ಯಾಕಮ್ಮ ನೀನ್ ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತಿದ್ಯಾ? ನೀನೇನು ಮಾತಾಡ್ಬೇಡ, ನಾನು ಅಪ್ಪನ ಜೊತೆ ಮಾತಾಡ್ತೀನಿ. ತುಳಸಿ, ನೀನ್ ಬಾ. ತುಳಸಿ, ಬೇಡ ದೀಪ, ನನಗೋಸ್ಕರ ನಿನ್ನ ಅಮ್ಮನ ಜೊತೆ ಜಗಳ ಆಡ್ಕೋಬೇಡ. ನಾವು ಬೇರೆ ಎಲ್ಲಾದ್ರೂ ಉಳ್ಕೋತೀವಿ, ನಮ್ಮಿಂದ ನಿಮಗೂ ಸಮಸ್ಯೆ ಆಗೋದು ಬೇಡ. ಅಜ್ಜಿ, ಹೋಗೋಣ ಬಾ. ತುಳಸಿ, ಎಲ್ಲಿಗೆ ಹೋಗ್ತೀಯಾ ತುಳಸಿ ಇಷ್ಟೊತ್ತಲ್ಲಿ? ಗೊತ್ತಿಲ್ಲ ಕಣೆ,
ನಾವೆಲ್ಲೋ ಒಂದ್ ಕಡೆ ಇರ್ತೀವಿ, ನೀನ್ ಯೋಚನೆ ಮಾಡ್ಬೇಡ. ಅಜ್ಜಿ ಹೊರಡೋಣ ನಡಿ. ತುಳಸಿ, ನಾ ಹೇಳೋದು ಸ್ವಲ್ಪ ಕೇಳು ತುಳಸಿ. ಅಮ್ಮ, ಸುಮ್ನೆ ಯಾಕಮ್ಮ ತೊಂದರೆ ಕೊಡ್ತೀಯ ಇವ್ರಿಗೆ ನೀನು? ನಾನು ಅಪ್ಪನ ಜೊತೆ ಮಾತಾಡ್ತೀನಿ, ಪ್ಲೀಸ್ ಸುಮ್ನಿರಮ್ಮ. ತುಳಸಿ, ನೀನ್ ಬಾ ತುಳಸಿ. ಇಲ್ಲ ದೀಪ, ದಯವಿಟ್ಟು ನಾನು ಹೇಳೋದು ಕೇಳು. ನಿಮ್ಮಮ್ಮ ಸರಿಗೆ ಹೇಳ್ತಿದ್ದಾರೆ. ನಾವು ನಿಮ್ಮನೆಗೆ ಬಂದ್ರೆ ಅನಾವಶ್ಯಕವಾಗಿ ನಿಮ್ಗೂ ತೊಂದರೆ ಆಗುತ್ತೆ. ನಮ್ಗೆ ಯಾವ ತೊಂದ್ರೆನೂ ಆಗಲ್ಲ, ನೀನ್ ಬಾ ತುಳಸಿ. ಆಗತ್ತೆ ದೀಪ, ನೀನ್ ನನಗಿಷ್ಟೊಂದು ಕ್ಲೋಸ್ ಆಗಿರೋದ್ರಿಂದ ಅವ್ರು ಖಂಡಿತ ನಿನ್ಗೂ ತೊಂದರೆ ಮಾಡೇ ಮಾಡ್ತಾರೆ. ನನ್ನ ಅದೃಷ್ಟನೇ ಈ ತರ ಇದೆ. ಅಪ್ಪ ಹಾಸ್ಪಿಟ್ಲಲ್ಲಿದ್ದಾರೆ, ಗಂಡನೂ ಹಾಸ್ಪಿಟ್ಲಲ್ಲಿದ್ದಾರೆ. ಅಜ್ಜಿ ನನ್ನ ಜೊತೆ ಉಳ್ಕೊಳ್ಳೋದಕ್ಕೂ ಜಾಗ ಇಲ್ಲದೆ ಅಲಿತಾ ಇದ್ದಾಳೆ. ನನ್ನ ಮೇಲೆ ಪ್ರೀತಿ ತೋರಿಸೋ ಎಲ್ಲರಿಗೂ ತೊಂದರೆ ಬಂದೇ ಬರುತ್ತೆ ದೀಪ. ನನ್ನಿಂದ ನಿನಗೂ ತೊಂದರೆ ಬರೋದು ಬೇಡ ದೀಪ. ನೀನ್ ಒಳಗೆ ಹೋಗು, ನಾವೇನೋ ಒಂದು ವ್ಯವಸ್ಥೆ ಮಾಡ್ಕೋತೀವಿ. ದೀಪ, ನೀನೀಗ ಬರ್ತೀಯೋ ಇಲ್ವೋ? ನಾನು ಬರಲ್ಲ ಅಮ್ಮ, ನಾನು ಎಲ್ಗಾದ್ರೂ ಹೋಗ್ತೀನಿ, ನಿನ್ಗೇನು ಹೋಗು. ಏನೇ ಹೇಳಿದ ಮಾತು ಕೇಳದೆ ವಾದ ಮಾಡ್ತಿದೀಯೇನೆ? ನೋಡು, ನೀನ್ ಹೆಣ್ಣು ಹುಡುಗಿ ಅಂತ ಹೊಡೆದೇ ಬೆಳೆಸಿದೀನಲ್ಲ, ಅದೇ ದೊಡ್ಡ ತಪ್ಪಾಗಿದೆ. ದೀಪ, ಈಗ ಮನೆ ಒಳಗ್ ಬರ್ತೀಯೋ ಇಲ್ವೋ? ಇನ್ನೊಂದ್ಸಲ ಹೊಸ್ತಲ್ ದಾಟಿ ಹೋದ್ರೆ ಅಷ್ಟೇ. ಬಾರೆ, ಬಿಡಮ್ಮ ನನ್ನನ್ನ. ಬರಲ್ಲ, ಬಿಡಮ್ಮ ನನ್ನ. ಬಿಡಮ್ಮ. ದೀಪ ಪ್ಲೀಸ್, ನಿನ್ನಮ್ಮ ಹೇಳ್ದಂತ ಕೇಳು. ನೀನ್ ಒಳಗಡೆ ಹೋಗು, ನಾವೇನೋ ವ್ಯವಸ್ಥೆ ಮಾಡ್ಕೋತೀವಿ. ಅಮ್ಮ ತಾಯಿ, ನಿನ್ನ ಬದುಕು ಹಾಳಾಗಿದ್ದು ಸಾಲದು ಅಂತ ಇವಳು ಬದುಕನ್ನು ಹಾಳು ಮಾಡ್ತಿದೀಯೇನೆ? ನಿನಗೆ 2 ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕ್ ಬಿಡು. ಏಯ್ ಬಾರೆ, ಬಾರೆ. ಬಿಡಮ್ಮ, ನಾನು ಬರಲ್ಲ ಅಂತ ಹೇಳಿವ. ಬಿಡಮ್ಮ, ಬಿಡಮ್ಮ. ನಿಮ್ಮಪ್ಪ ಇಲ್ಲದ ವೇಳೆಯಲ್ಲಿ ಇಲ್ಲದ್ದೆಲ್ಲ ಆಟ ನಡೆಸ್ತೀಯೇನೆ? ಬಾರೆ, ಬಾರೆ. ಬಿಡಮ್ಮ, ನಾನು ಬರಲ್ಲ. ನಡಿಗೆ, ಪ್ಲೀಸ್ ಬಿಡಮ್ಮ. ನಡಿಗೆ. ತುಳಸಿ ಅಮ್ಮ, ಪ್ಲೀಸ್ ಅಮ್ಮ. ನಡಿಗೆ ಸುಮ್ನೆ. ಅಮ್ಮ ತುಳಸಿ ಎಲ್ಗೋ ಹೋಗ್ತಾಳೆ? ಪ್ಲೀಸ್ ಅಮ್ಮ, ಬಿಡಮ್ಮ. ಅಪ್ಪ ಗಣೇಶ, ನಮ್ಮನ್ನ ನಡು ರಸ್ತೆಯಲ್ಲಿ ಬಿಟ್ಬಿಟ್ಟಿಯಲ್ಲಪ್ಪ. ಎಲ್ಲ ನಮ್ಮ ಹಣೆ ಬರಹ. ತುಳಸಿ, ಬಾ ಅಮ್ಮ ಹೋಗೋಣ. ಅಜ್ಜಿ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಅಂತ ಹೋಗೋದಜ್ಜಿ? ಗೊತ್ತಿಲ್ಲ ಕಣೆ. ಆ ದೇವ್ರು ಎಲ್ಲಿಗೆ ದಾರಿ ತೋರಿಸ್ತಾನೋ ಅಲ್ಲಿಗೆ ಹೋಗೋಣ. ಬಾ ಅಮ್ಮ. ನಾನು ಹೇಳ್ದಂಗೆಲ್ಲ ಮಾಡಬೇಕು, ಸರಿನಾ? ಅಣ್ಣ, ದುಡ್ಡು ಕೊಟ್ಟೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ. ಅಯ್ಯೋ ನೋಡಪ್ಪ. ಅಜ್ಜಿ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿಂದನೂ ನಮ್ಮನ್ನ ಹೊರಗೆ ಕಳಿಸ್ಬಿಟ್ರು. ಅಯ್ಯೋ, ಹೋಗ್ಲಿ ಬಿಡಿ ಅಜ್ಜಿ, ಅವ್ರು ಕಳಿಸಿದ್ರೇನು? ನಾನಿದ್ದೀನಲ್ಲ. ಅಲ್ಲ, ಅವ್ರೇನ್ ಮನುಷ್ಯರ ಏನು ಮೃಗಗಳ? ಛೇ, ವಯಸ್ಸಿಗೆ ಬಂದಿರೋ ಹುಡುಗಿ ಮನೆ ಬಾಗ್ಲಿಗೆ ಬಂದ್ರೆ ಆಗಲ್ಲ ಅಂತ ಹೊರಗೆ ಕಳಿಸ್ಬಿಡೋದಾ? ಅಣ್ಣ, ಇವಾಗ ಏನಣ್ಣ ಮಾಡೋದು? ಅವ್ರು ಉಳ್ಕೊಳಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೇಕಲ್ವಾ? ಜಯರಾಜ, ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೋ. ನಮ್ಮನೆಗೆ ಬನ್ನಿ ಅಂತ ಧೈರ್ಯವಾಗಿ ಕರೆಯೋದಕ್ಕಾಗ್ತಾ ಇಲ್ಲ. ಯಾಕಣ್ಣ? ಅಲ್ವೋ, ಒಬ್ಬನೇ ಇದ್ದಾಗಲೇ ನನ್ನ ಬಗ್ಗೆ, ತುಳಸಿ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ರು. ಈಗ ಇವ್ರನ್ನ ಮನೆ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೇನು ಮಾತಾಡ್ತಾರೋ? ಪಾಪ ಅವಳಿಗೆ ಕೆಟ್ಟ ಹೆಸರು, ದೊಡ್ಡ ಸಮಸ್ಯೆ ಆಗತ್ತೆ. ಬೇಡ ಕಣೋ. ಅಜ್ಜಿ, ಲಾಜಲ್ಲಿ ರೂಮ್ ಮಾಡಿ ನಿಮ್ಮನ್ನ ಅಲ್ಲೇ ಉಳಿಸ್ಬಿಡ್ಲಾ? ಅಣ್ಣ, ಅದೆಲ್ಲ ಬೇಡಣ್ಣ. ಪೊಲೀಸರು ಬಂದು ರೈಡ್ ಮಾಡಿಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಅದು ವಯಸ್ಸಿಗೆ ಬಂದಿರೋ ಹುಡುಗಿ ಲಾಡ್ಜಲ್ಲಿ ಉಳ್ಕೊಳ್ಳೋದು ಒಳ್ಳೇದಲ್ಲ ಕಣ. ಕರೆಕ್ಟ್ ಕರೆಕ್ಟ್.